ಹರಿ ಓಂ. 7ನೇ ಅಧ್ಯಾಯದ ಪ್ರಾರಂಭ. 7ನೇ ಅಧ್ಯಾಯಕ್ಕೆ ಹೆಸರು ಜ್ಞಾನ ವಿಜ್ಞಾನ ಯೋಗ ಅಂತ. ಜ್ಞಾನ ಮತ್ತು ವಿಜ್ಞಾನ, ಭಗವಂತನ ಬಗ್ಗೆ ನಾವು ಸಾಮಾನ್ಯವಾಗಿ ತಿಳಿದುಕೊಳ್ಳುವಂಥದ್ದು. ಶಾಸ್ತ್ರವನ್ನ ಓದಿ ಶಾಸ್ತ್ರ ಪುರಾಣಗಳು ಏನು ಹೇಳುತ್ತೋ ಅದರಂತೆ ದೇವರನ್ನ ತಿಳಿದುಕೊಳ್ಳುವಂಥದ್ದು ಜ್ಞಾನ. ವಿಶೇಷವಾಗಿ ನಾವು ತಿಳಿದುಕೊಳ್ಳುವಂಥದ್ದು ವಿಷಯ, ಭಗವಂತ ಎಲ್ಲದಕ್ಕಿಂತಲೂ ಕೂಡ ವಿಶಿಷ್ಟನಾದವನು, ಎಲ್ಲರಿಗಿಂತಲೂ ಕೂಡ ಮಿಗಿಲಾದವನು. ನಮ್ಮೆಲ್ಲರಲ್ಲೂ ಇಲ್ಲದೇ ಇರತಕ್ಕಂತಹ ಸಕಲ ಗುಣಗಳು ಭಗವಂತನಲ್ಲಿ ಇದೆ. ಹೀಗೆಲ್ಲಾ ತಿಳ್ಕೊಂಡು ದೇವರನ್ನ ಸಾಕ್ಷಾತ್ತಾಗಿ ಕಾಣುವಂಥದ್ದೇನಿದೆ ಅದು ವಿಜ್ಞಾನ. ಇದು ದ್ವಿತೀಯ ಷಟ್ಕ ಅಂತ ಕರೆಯೋದು. ಭಗವದ್ಗೀತೆಯನ್ನು 3 ಭಾಗ ಮಾಡಿದರೆ ಪ್ರಥಮ ಷಟ್ಕ, ದ್ವಿತೀಯ ಷಟ್ಕ, ತೃತೀಯ ಷಟ್ಕ. ಮೊದಲ 6 ಅಧ್ಯಾಯ ಪ್ರಥಮ ಷಟ್ಕ, 6ರ ಒಂದು ಗುಂಪು. 7ರಿಂದ 12 ದ್ವಿತೀಯ ಷಟ್ಕ. ಮೊದಲ 6 ಅಧ್ಯಾಯಗಳಲ್ಲಿ ಭಗವಂತನ ಮಹತ್ವವನ್ನ ಹೇಳಿ, ಅಲ್ಲಿ ದೇವರನ್ನ ಕಾಣಲಿಕ್ಕೆ ಯಾವ ರೀತಿಯಾಗಿರತಕ್ಕಂಥ ಪ್ರಯತ್ನ ನಮ್ಮಲ್ಲಿರಬೇಕು, ನಮ್ಮ ಮನಸ್ಸು, ನಮ್ಮ ಜೀವನ ಪದ್ಧತಿ, ನಮ್ಮ ಜೀವನ ಹೇಗಿರಬೇಕು ಹೇಗಿರಬಾರದು, ಇದೆಲ್ಲವನ್ನು ಕೂಡ ನಾವು ಯೋಗಾನುಷ್ಠಾನವನ್ನ, ಆಸನ ಪ್ರಾಣಾಯಾಮಾದಿಗಳನ್ನ ಯಾವ ತರ ಮಾಡಬೇಕು ಇದೆಲ್ಲವನ್ನು ಕೂಡ ಮೊದಲ ಷಟ್ಕದಲ್ಲಿ ಭಗವಂತ ನಿರೂಪಣೆಯನ್ನ ಮಾಡಿದ್ದಾನೆ. ಇಲ್ಲಿ ಆ ಯೋಗಾದಿಗಳ ಮೂಲಕವಾಗಿ ಭಗವಂತನನ್ನ ಕಾಣಲಿಕ್ಕೆ ನಾವು ತಯಾರಿ ಮಾಡಿಕೊಳ್ಳುದು, ಪೂರ್ವ ತಯಾರಿಯನ್ನ ಮೊದಲ 6 ಅಧ್ಯಾಯದಲ್ಲಿ ಹೇಳಿ, ಆ ಧ್ಯಾನವನ್ನ ಮಾಡ್ತಾ ಎಂತಹ ಭಗವಂತನನ್ನ ಧ್ಯಾನದಲ್ಲಿ ಕಾಣಬೇಕು ಇದೆಲ್ಲವನ್ನು ಕೂಡ ಈ 7ನೇ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನ ಯೋಗ, ಜ್ಞಾನವನ್ನು ಮತ್ತು ವಿಜ್ಞಾನವನ್ನು ತಿಳಿಸಿಕೊಡ್ತಕ್ಕಂಥ ಒಂದು ಉಪಾಯ ಈ ಅಧ್ಯಾಯದಲ್ಲಿದೆ. ಅದರಿಂದಾಗಿ ಈ ಅಧ್ಯಾಯಕ್ಕೆ ಹೆಸರು ಜ್ಞಾನ ವಿಜ್ಞಾನ ಯೋಗ. ಮೊದಲನೇ ಶ್ಲೋಕ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಾ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯಃ ಅಸಂಶಯಂ ಮಹಾಬಾಹೋ ಅಸಂಶಯಂ ಸಮಗ್ರಂ ವಾ ಯಥಾ ಜ್ಞಾಸ್ಯಸಿ ತಚ್ಛೃಣು. ಶ್ರೀ ಭಗವಾನುವಾಚ ಮಯಿ ಆಸಕ್ತಮನಾಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತತ್ ಶೃಣು. ನನ್ನನ್ನ ಯಾವ ರೀತಿಯಲ್ಲಿ ನೀನು ತಿಳಿದ್ಯೋ ಅದರ ಬಗ್ಗೆ ಹೇಳ್ತೀನಿ, ಕೇಳಿಸ್ಕೋ. ಮೈ ಪಾರ್ಥ ಅಂತ ಅರ್ಜುನನಿಗೆ ಸಂಬೋಧನೆ. ಪಾರ್ಥ ಅನ್ನೋ ಶಬ್ದಕ್ಕರ್ಥ ನಾವೀಗಾಗಲೇ ಗಮನಿಸಿದ್ದೇವೆ. ಪಾರ್ಥ ಶಬ್ದಕ್ಕರ್ಥ ಏನು? ತತ್ವಜ್ಞಾನಿ ಅಂತ ಅರ್ಥ. ಅಂದರೆ ಶಾಸ್ತ್ರವನ್ನ ಓದಿ ದೇವರ ಬಗ್ಗೆ ವಾಸ್ತವ ಕಲ್ಪನೆ ಇದೆ, ದೇವರು ಅಂದ್ರೆ ಏನಂತ ಗೊತ್ತಿದೆ. ಅದೇ ರೀತಿಯಲ್ಲಿ ದೇವರಿಂದ ನಿರ್ಮಾಣವಾದಂಥ ಜಗತ್ತಿನ ಬಗ್ಗೆಯೂ ಕೂಡ ಅರಿವಿದೆ. ಹೀಗೆ ತತ್ವಜ್ಞಾನವನ್ನ ಪಡೆದವರು ಅಂತ ಅರ್ಥ. ಪಾರ್ಥ ಅರ್ಥಂ ಪಾರ್ಥಂತಿ ಪಾರ್ಥ ತತ್ವಂ ಬುದ್ಧೋ ಪಾರ್ಥ, ತತ್ವಜ್ಞಾನಿ ಅಂತ ಸಂಬೋಧನೆಯನ್ನ ಮಾಡಿ ಮೈ ಆಸಕ್ತಮನಾಹ. ಮೈ ಆಸಕ್ತಮನಾಹ ಅಂತ ಹೇಳಿದ್ರೆ, ಮೈ ಅಂದ್ರೆ ನನ್ನಲ್ಲಿ. ಈ ಮಾತಾಡ್ತಾ ಇರೋದು ಯಾರು? ಭಗವಂತ ಆಡುವಂತ ಮಾತು. ಶ್ರೀ ಭಗವಾನುವಾಚ, ಲಕ್ಷ್ಮೀ ಸಹಿತನಾಗಿರ್ತಕ್ಕಂಥ ಪರಮಾತ್ಮ ಮಾತಾಡ್ತಾ ಇದ್ದಾನೆ. ಹಾಗಾಗಿ ಮೈ ಆಸಕ್ತಮನಾಹ, ನನ್ನಲ್ಲೇ ಮನಸ್ಸನ್ನ ಕೇಂದ್ರೀಕರಿಸಿ. ಅಂದ್ರೆ ಮನಸ್ಸು 10 ವಿಚಾರಗಳಲ್ಲಿ ಅದು ಹೋಗ್ತಾ ಇರತ್ತೆ. ಆದ್ರೆ ಬೇರೆ 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 ವಿಚಾರಗಳಲ್ಲಿ ಹೋಗುವಂತ ಮನಸ್ಸನ್ನ ಮೈ ಆಸಕ್ತಮನಾಹ, ನನ್ನಲ್ಲೇ ಕೇಂದ್ರೀಕರಿಸಿ ಅಂತ ಅರ್ಥ. ಮೈ ಆಸಕ್ತಮನಾಹ, ಆಸಕ್ತಮನಾಹ. ಸಕ್ತ ಅಂದ್ರೆ ಏನು? ಒಂದು ಕಡೆ ಮನಸ್ಸನ್ನ ಕೇಂದ್ರೀಕರಿಸೋದು, ಸುಮ್ಮನೆ ಆಸಕ್ತ. ಅನ್ನೋದು ಅತ್ಯಂತ ಬಹಳವಾಗಿ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ, ಮತ್ತೆಲ್ಲೂ ಮನಸ್ಸು ಹೋಗದಂತೆ ಪರಿಪೂರ್ಣವಾಗಿ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ. ಮೈ ಆಸಕ್ತಮನಾಹ. ಮೈ ಆಸಕ್ತಮನಾಹ ಯೋಗಂ ಯುಂಜನ್ ಮದಾಶ್ರಯ. ಮದಾಶ್ರಯ ಒಂದು ಮೊದಲನೇ ಹಂತ. ಮೈ ಆಸಕ್ತಮನಾಹ, ಭಗವಂತನಲ್ಲೇ ಮನಸ್ಸನ್ನ ಪರಿಪೂರ್ಣವಾಗಿ ಕೇಂದ್ರೀಕರಿಸಬೇಕು, ಮನಸ್ಸು ಬೇರೆ ಎಲ್ಲೂ ಹೋಗಬಾರದು. ಇನ್ನು ಮದಾಶ್ರಯ, ಅಹಮೇವ ಆಶ್ರಯ. ಈಗ ಒಂದು ಪತಿವ್ರತ ಸ್ತ್ರೀ ಅಂತ ಹೇಳಿದ್ರೆ ಪತಿಯೇ ಆಶ್ರಯ, ಗಂಡ ಬಿಟ್ಟು ನನಗಿನ್ಯಾರು ಇಲ್ಲ ಅಂತ. ಒಬ್ಬ ರಾಜನ ಪ್ರಾಮಾಣಿಕವಾದ ಸೇವಕ ಅಂತ ಆದ್ರೆ ರಾಜನೇ ನನಗಾಶ್ರಯ, ರಾಜ ಬಿಟ್ಟು ನನಗೆ ಯಾರು ಗತಿ ಇಲ್ಲ. ಹಾಗೆ ಮದಾಶ್ರಯ, ಮದೇಕ ಶರಣ ಅಂತ, ನಾನೊಬ್ಬನೇ ರಕ್ಷಕ, ನನ್ನನ್ನ ಬಿಟ್ಟು ರಕ್ಷಿಸುವವರು ಯಾರೂ ಇಲ್ಲ ಎಂಬತಕ್ಕಂಥ ಒಂದು ಅನನ್ಯ ಭಾವ.
ಅಂದ್ರೆ ದೇವರನ್ನ ಬಿಟ್ಟು ನಮ್ಮನ್ನ ರಕ್ಷಿಸುವವರು ಬೇರೆ ಯಾರೂ ಇಲ್ಲ, ಕಾಪಾಡುವವರು ಯಾರೂ ಇಲ್ಲ, ಉದ್ಧರಿಸುವವರು ಯಾರೂ ಇಲ್ಲ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ನಾವೇನ್ ಹೇಳ್ತೀವಿ. ಅನ್ಯಥಾ ಶರಣಂ ನಾಸ್ತಿ, ಬೇರೆ ಯಾರು ರಕ್ಷಕರಿಲ್ಲ. ತ್ವಮೇವ ಶರಣಂ ಮಮ, ಮಮ ಶರಣಂ ತ್ವಮೇವ, ನನಗೆ ರಕ್ಷಕ ನೀನೇ ಅಂತಕ್ಕಂಥ ಮಾತು. ಅದನ್ನ ಮದಾಶ್ರಯ. ಹೀಗೆ ಈ ಭಾವನೆಯನ್ನು ಹೊತ್ತವರಾಗಿ ಯೋಗಂ ಯುಂಜನ್, ಯೋಗ, ಯೋಗ ಶಬ್ದಕ್ಕೆ ಉಪಾಯ ಅಂತ ಅರ್ಥ. ಯಾವುದದು ಉಪಾಯ? ಜ್ಞಾನ, ಜ್ಞಾನವನ್ನ ಪಡೆಯುವಂಥದ್ದು, ನಿರಂತರವಾಗಿ ದೇವರ ಬಗ್ಗೆ ತಿಳಿತಾ ಇರುವಂಥದ್ದು. ಜ್ಞಾನವನ್ನ ಪಡೆಯುವಿಕೆ ಎಂಬತಕ್ಕಂಥ ಒಂದು ಮಾರ್ಗದಲ್ಲಿ ಇದ್ದವನಾಗಿ ಯಾರಿರ್ತಾರೋ ಅಸಂಶಯಂ ಸಮಗ್ರಂ, ಇಷ್ಟೆಲ್ಲ ಮನಸ್ಸನ್ನ ಕೇಂದ್ರೀಕರಿಸೋದು, ಭಗವಂತನಲ್ಲಿ ಪರಿಪೂರ್ಣವಾಗಿ ಮೊರೆ ಹೊಂದುವಂಥದ್ದು, ಜ್ಞಾನ ಯೋಗದ ಒಂದು ಮಾರ್ಗದಲ್ಲಿ ಇದ್ದವರಾಗಿ ಅಸಂಶಯಂ ಸಮಗ್ರಂ ಯಥಾ ಮಾಂ ಜ್ಞಾಸ್ಯಸಿ ತಚ್ಛೃಣು. ಅಸಂಶಯಂ, ಅಸಂಶಯಂ ಅಂದ್ರೆ ದೇವರ ಬಗ್ಗೆ ತಿಳಿಬೇಕು. ದೇವರ ಬಗ್ಗೆ ತಿಳುವಳಿಕೆ ದುರ್ಯೋಧನನಿಗೂ ಇದೆ ಅಲ್ವಾ? ಆದ್ರೆ ದುರ್ಯೋಧನ ಯಾವತ್ತೂ ಕೃಷ್ಣನ ದೇವರು, ಅವನು ದೊಡ್ಡವನು, ನಾನು ಚಿಕ್ಕವನು, ಅವನು ಸರ್ವಜ್ಞ, ನಾನು ಅಲ್ಪಜ್ಞ, ಈ ಭಾವನೆಯಿಂದ ನೋಡೇ ಇಲ್ಲ. ಅದಕ್ಕೆ ದೇವರ ಬಗ್ಗೆ ಸಂಶಯವೇ ಬಾರದಂತೆ, ಭಗವಂತನ ಶಕ್ತಿ ಬಗ್ಗೆ ಸಂದೇಹ ಬಾರದಂತೆ ಅಸಂಶಯಂ ಮತ್ತು ಸಮಗ್ರಂ, ಸಮಗ್ರವಾಗಿ ದೇವರನ್ನು ತಿಳಿಯೋದು. ವಸ್ತುತಃ ಭಗವಂತನನ್ನ ಸಮಗ್ರವಾಗಿ ತಿಳಿಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಆದರೆ ಸಮಗ್ರವಾಗಿ ದೇವರನ್ನು ತಿಳಿಯೋದು ಅಂದ್ರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ. ಈಗ ಬ್ರಹ್ಮದೇವರ ಯೋಗ್ಯತೆ ಬೇರೆ, ಕೆಳಗಿನ ಕೆಳಗಿನ ಕಕ್ಷೆಯಲ್ಲಿ ಬರ್ತಕ್ಕಂಥ ದೇವತೆಗಳ ಯೋಗ್ಯತೆ ಬೇರೆ, ಋಷಿಮುನಿಗಳ ಯೋಗ್ಯತೆ ಬೇರೆ, ಮನುಷ್ಯೋತ್ತಮರ ಯೋಗ್ಯತೆ ಬೇರೆ, ಸಾಮಾನ್ಯ ಮನುಷ್ಯರಾಗಿರ್ತಕ್ಕಂಥ ನಮ್ಮ ಯೋಗ್ಯತೆ ಬೇರೆ. ಒಂದು ನಮ್ಗೆಲ್ಲರಿಗೂ ದೇವರನ್ನ ತಿಳಿಲಿಕ್ಕೆ ಅವಕಾಶ ಇದ್ದೇ ಇದೆ. ಆದರೆ ಅವರವರು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಭಗವಂತನನ್ನ ತಿಳಿಯುವಂಥದ್ದು. ನಮ್ಮ ಯೋಗ್ಯತೆ ಪರಿಪೂರ್ಣ, ನಮ್ಗೆ ಎಷ್ಟು ತಿಳಿಲಿಕ್ಕೆ ಸಾಧ್ಯವೋ ಅಷ್ಟು. ಈ ಒಂದು ಪಕ್ಷಿ ಆಕಾಶಕ್ಕೆ ಹಾರತ್ತೆ. ಎಲ್ಲಾ ಪಕ್ಷಿಯು ಒಂದೇ ಸಮನೆ ಆಕಾಶಕ್ಕೆ ಹಾರೋದಿಲ್ಲ. ಒಂದೊಂದು ಪಕ್ಷಿಯು ಕೂಡ ಆಯಾಯ ಪಕ್ಷಿಯ ಪಕ್ಷಗಳು ಅಂದ್ರೆ ರೆಕ್ಕೆಗಳ ಸಾಮರ್ಥ್ಯ ಎಷ್ಟಿದೋ ಅಷ್ಟು ಮಾತ್ರ ಮೇಲೆ ಹಾರ್ಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ನಮ್ಮ ಯೋಗ್ಯತೆ ಅಂತ ಎಷ್ಟಿದೆಯೋ ಅಷ್ಟು ಸಮಗ್ರವಾಗಿ ದೇವರನ್ನ ತಿಳಿಬೇಕು. ಯಥಾ ಜ್ಞಾಸ್ಯಸಿ, ಹೇಗೆ ತಿಳಿತಾರೋ ತತ್ ಶೃಣು, ಅದರ ಬಗ್ಗೆ ನಾನು ಹೇಳ್ತೀನಿ ಕೇಳಿಸ್ಕೊ. ಅಂದ್ರೆ ಒಬ್ಬ ಸಾಧಕನಾಗಬೇಕು, ಮೋಕ್ಷಕ್ಕೆ ಹೋಗಬೇಕು ಅಂತ ಆದ್ರೆ ದೇವರನ್ನು ತಿಳಿಬೇಕು. ಯಾಕಂದ್ರೆ ತರತಿ ಶೋಕಂ ಆತ್ಮವಿತು, ಯಾರು ಆತ್ಮತತ್ವಜ್ಞಾನಿಯೋ ಭಗವಂತನನ್ನ ತಿಳಿತಾರೋ ಅವನು ಶೋಕಂ ತರತಿ, ಅವನಿಗೆ ಎದುರಾಗ್ತಕ್ಕಂಥ ದುಃಖಗಳನ್ನ ದಾಟಿ ಮೋಕ್ಷಕ್ಕೆ ಹೋಗ್ತಾರೆ. ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬೇಕಾಗಂತ ಉಪಾಯ ಜ್ಞಾನ. ಹಾಗೆ ಶ್ರುತಿ ಹೇಳತ್ತೆ, ಯದಾ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮ ಯೋನಿಂ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಂ ಉಪೈತಿ. ಯಾವಾಗ ಆ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ತಾರೋ ಆಗ ತಮ್ಮ ಜೊತೆಗಿರ್ತಕ್ಕಂಥ ಪುಣ್ಯ ಪ್ರಾರಬ್ಧ ಪಾಪ ಪ್ರಾರಬ್ಧ ಎಲ್ಲವನ್ನೂ ಕೂಡ ಕಳೆದುಕೊಂಡವರಾಗಿ ನಿರಂಜನ ಪರಮಂ ಸಾಮ್ಯೋಪೈತಿ, ಎಲ್ಲ ಅಂಜನಗಳಿಂದ ಅಂದ್ರೆ ಕಪ್ಪುಗಳಿಂದ, ನಮ್ಮ ಜೊತೆಗಿರ್ತಕ್ಕಂಥ ಕರ್ಮದ ಲೇಪಗಳಿಂದ ನಾವು ನಿವೃತ್ತರಾಗಿ ಸರಿ ನಮ್ಮ ಜೊತೆಲೇ ಇದ್ದಂತ ಸಕಲ ಕರ್ಮಗಳು ಎಲ್ಲ ಹೋಗತ್ತೆ, ಹೋಗಿ ಭಗವಂತನ ಕಡೆಗೆ ನಾವು ಹೋಗ್ತೇವೆ ಅಂತ. ಇಲ್ಲಿ ದೇವರ ಕಡೆಗೆ ಹೋಗ್ಬೇಕು ಅಂದ್ರೆ ದೇವರ ಬಗ್ಗೆ ಸರಿಯಾದ ಅರಿವನ್ನ ಪಡಿಬೇಕು. ಹಾಗಾಗಿ ದೇವರ ಬಗ್ಗೆ ಸರಿಯಾದ ಅರಿವು ಯಾವ ರೀತಿಯಲ್ಲಿ ಬರುತ್ತೋ ಅದನ್ನ ನಾನು ನಿನಗೆ ಹೇಳ್ತೇನೆ, ನೀನು ಕೇಳುವವನಾಗು. ಮೈ ಆಸಕ್ತಮನಾಹ ಯೋಗಂ ಯುಂಜನ್ ಮದಾಶ್ರಯ, ಮೈ ಆಸಕ್ತಮನಾಹ, ನನ್ನಲ್ಲೇ ಮನಸ್ಸನ್ನ ಕೇಂದ್ರೀಕರಿಸಿದವನಾಗಿ ಯೋಗಂ ಯುಂಜನ್, ಯೋಗ ಅಂತ ಹೇಳಿದ್ರೆ ಜ್ಞಾನ ಯೋಗ, ಜ್ಞಾನ ಯೋಗವನ್ನು ನಿರಂತರವಾಗಿ ಅನುಷ್ಠಾನ ಮಾಡುತ್ತಾ ಮದಾಶ್ರಯ, ಭಗವಂತನೇ ನನಗೆ ರಕ್ಷಕ, ಭಗವಂತನೇ ನನ್ನನ್ನ ಕಾಪಾಡುವವನು ಎಂಬ ಭಾವನೆಯಿಂದ ಪರಿಪೂರ್ಣವಾಗಿ ಭಗವಂತನನ್ನ ಆಶ್ರಯಿಸಿರತಕ್ಕಂಥ ಸಾಧಕನು ಆ ಅಸಂಶಯಂ, ಸಂಶಯವಿಲ್ಲದಂತೆ ದೇವರ ಬಗ್ಗೆ ಮತ್ತೆಂದೂ ಕೂಡ ಸಂಶಯ ಬರಬಾರದು. ಆ ರೀತಿಯಲ್ಲಿ ಸಮಗ್ರಂ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಭಗವಂತನನ್ನು ಯಥಾ ಜ್ಞಾಸ್ಯಸಿ, ಯಾವ ರೀತಿಯಲ್ಲಿ ನೀನು ತಿಳಿಯುತ್ತೀಯೋ ಪಾರ್ಥ ಆ ರೀತಿಯಲ್ಲಿ ಆ ವಿಚಾರವನ್ನು ತತ್ ಶೃಣು, ಅದನ್ನ ಕೇಳುವವನಾಗು, ನಾನು ನಿನಗೆ ಹೇಳುತ್ತೇನೆ. ಭಗವಂತನ ಬಗ್ಗೆ ಯಾವ ರೀತಿಯಲ್ಲಿ ನಾವು ತಿಳಿಲಿಕ್ಕೆ ಸಾಧ್ಯವೋ ಅದನ್ನ ನಾನು ಹೇಳ್ತೇನೆ, ಕೇಳಿಸ್ಕೋ ಅಂತ. ಅರ್ಜುನ ನಿಮಿತ್ತ, ವಸ್ತುತಃ ಇಲ್ಲಿ ಅರ್ಜುನ ಪ್ರಶ್ನೆ ಕೇಳಲಿಲ್ಲ, ಭಗವಂತನೇ ಹೇಳಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಅಂದ್ರೆ ಅರ್ಜುನನಲ್ಲಿ ಇದ್ದಂತ ಆ ಒಂದು ಕೇಳುವ ಆಸಕ್ತಿ, ಕೇಳುವ ಆಸಕ್ತಿಯನ್ನ ಕಂಡು ಭಗವಂತ ಅರ್ಜುನನ ಪ್ರಶ್ನೆ ಬರದೇ ಹೋದರೂ ಕೂಡ ತನ್ನ ಸ್ವರೂಪವನ್ನ ತಾನು ನಿನಗೆ ನಿರೂಪಣೆ ಮಾಡ್ತೇನೆ. ಅದಕ್ಕೋಸ್ಕರವಾಗಿ ನೋಡಿ ಇಲ್ಲಿ ವಿಭೂತಿ ಯೋಗ ಬರುತ್ತೆ. 10ನೇ ಅಧ್ಯಾಯದಲ್ಲಿ ವಿಭೂತಿ ಯೋಗ, ವಿಶ್ವರೂಪ ದರ್ಶನ, ಅದನ್ನೆಲ್ಲ ಮಾಡಿಸುವ 6 ಷಟ್ಕಗಳಲ್ಲಿ ದ್ವಿತೀಯ ಷಟ್ಕ ಏನಿದೆ 7, 8, 9, 10, 11, 12 ಇಲ್ಲಿ ವಿಭೂತಿ ಯೋಗ, ಭಗವಂತನ ವಿಶ್ವರೂಪ ದರ್ಶನ ಇದೆಲ್ಲ ಬರುವಂಥದ್ದು. ಹಾಗಾಗಿ
ದೇವರ ಒಂದು ಪರಿಪೂರ್ಣವಾದ ಚಿತ್ರಣ ಸಿಗುವಂತ ಒಂದು ಈ 6 ಅಧ್ಯಾಯಗಳು ದೇವರ ಬಗ್ಗೆ ತುಂಬಾ ವಿಚಾರಗಳನ್ನು ಹೇಳ್ತಾನೆ ಭಗವಂತ. ನಾವುಗಳು ನಮ್ಮ ನಮ್ಮ ಯೋಗ್ಯತೆಗೆ ಎಷ್ಟು ಸಾಧ್ಯವೋ ಅಷ್ಟಷ್ಟು ಪರಿಪೂರ್ಣವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನ ಈ ಒಂದು ದ್ವಿತೀಯ ಷಟ್ಕದ ಅಧ್ಯಯನವನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರತಕ್ಕಂಥ ಪ್ರಯತ್ನ. ಅದನ್ನ ಕೃಷ್ಣ ಹೇಳತಕ್ಕ ಸಮಗ್ರವಾಗಿ ಅಂದ್ರೆ ನಿಮ್ಮ ನಿಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟನ್ನ ಪರಿಪೂರ್ಣವಾಗಿ ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ನಮಗೆ ನಮ್ಮ ಯೋಗ್ಯತೆ ಎಷ್ಟೊಂದು ಗೊತ್ತಿಲ್ಲ. ಹಾಗಾಗಿ ಎಷ್ಟು ಸಾಧ್ಯವಷ್ಟು ಪ್ರಾಮಾಣಿಕವಾದ ಪ್ರಯತ್ನದ ಮೂಲಕವಾಗಿ ದೇವರನ್ನ ತಿಳಿಯುವತ್ತ ನಾವು ನಿರಂತರ ಪ್ರಯತ್ನಶೀಲರಾಗಬೇಕು. ಆಗ ದೇವರೇ ಅವನು ನಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತಾನೆ. ಯಾಕಂದ್ರೆ ನಾವು ತಿಳಿತೀವಿ ಅಂತ ತಿಳಿವೇ ಇಲ್ಲ, ದೇವರೇ ಅವನು ನಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತಾನೆ. ಶ್ರೀ ಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ ಅಸಂಶಯಂ ಸಮಗ್ರಾಂ ಮಾಂ ಯಥಾ ಜ್ಞಾಸ್ಯಸಿ ತತ್ ಶೃಣು. ಶ್ರೀಕೃಷ್ಣ.